ಎಥನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯಿಂದ ಭಾರತದ ಆಹಾರ ಭದ್ರತೆಗೆ ತೊಂದರೆಯಾಗುವುದಿಲ್ಲ. ಬದಲಿಗೆ ದೇಶದ ಇಂಧನ ಭದ್ರತೆ ಬಲವರ್ಧನೆ, ಕಚ್ಚಾ ತೈಲ ಆಮದು ಮೇಲೆ ಅವಲಂಬನೆ ಕಡಿಮೆಗೊಳಿಸಿ ರೈತರಿಗೆ ಆದಾಯ ತಂದುಕೊಡುವ ಉದ್ದೇಶ ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂಬ ಇತ್ತೀಚಿನ ಸುದ್ದಿಗಳ ಕುರಿತಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಪ್ರತಿಕ್ರಿಯಿಸಿ, ಆಹಾರ ಭದ್ರತೆ ಕೇಂದ್ರದ ಮೊದಲ ಆದ್ಯತೆಯಾಗಿವೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯಡಿ ಸಂಗ್ರಹಿಸಿದ ಎಲ್ಲ ಧಾನ್ಯಗಳನ್ನು ಮೊದಲು ಪಡಿತರ ವ್ಯವಸ್ಥೆಗೆ, ರಾಷ್ಟ್ರೀಯ ಭದ್ರತಾ ಕಾಯ್ದೆಗೆ, ಕಲ್ಯಾಣ ಯೋಜನೆಗಳಿಗೆ ಹಾಗೂ ಕಡ್ಡಾಯ ಬಫರ್ ದಾಸ್ತಾನಿಗೆ ಒದಗಿಸಲಾಗುವುದು. ಆಹಾರ ಭದ್ರತೆ ಅಗತ್ಯತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ದೃಢೀಕರಣಗೊಂಡ ಹೆಚ್ಚುವರಿ ಸಂಗ್ರಹವನ್ನಷ್ಟೇ ಎಥನಾಲ್ ಉತ್ಪಾದನೆಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಹಾಳಾದ ಧಾನ್ಯ, ಪುಡಿಯಾದ ಅಕ್ಕಿ ಮತ್ತು ಮಾನವ ಬಳಕೆಗೆ ಯೋಗ್ಯವಲ್ಲದ ಆಹಾರ ಧಾನ್ಯವನ್ನು ಎಥನಾಲ್ ಉತ್ಪಾದನೆಗೆ ಬಳಸಿಕೊಳ್ಳಲಾಗುವುದು. ಈ ಮೂಲಕ ಬಳಕೆಯಾಗದ ಸಂಗ್ರಹವು ಸ್ವಚ್ಛ ಇಂಧನಕ್ಕೆ ಪರಿವರ್ತನೆಗೊಳಿಸಲು ಸಹಕಾರಿಯಾಗುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ಜೀವನ್ ಯೋಜನೆಯಡಿ ಕೃಷಿ ತ್ಯಾಜ್ಯದಿಂದ ಎರಡನೇ ಹಂತದ ಎಥನಾಲ್ ಉತ್ಪಾದನೆ ವಿಸ್ತರಿಸಲು ಸಹ ಕ್ರಮ ತೆಗೆದುಕೊಳ್ಳಲಾಗಿದ್ದು, ಇದು ಎಥನಾಲ್ ಉತ್ಪಾದನೆಗೆ ಆಹಾರ ಧಾನ್ಯಗಳ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ.